ತುಮಕೂರು ಜಿಲ್ಲಾಸ್ಪತ್ರೆ ಕಟ್ಟಡ ಹಳೆಯದಾಗಿತ್ತು ಅನ್ನೋದು ಒಂದು ಭಾಗ, ಮತ್ತು ಮಾಡರ್ನ್ ಫೆಸಿಲಿಟೀಸು ಏನು ಕಷ್ಟದಿಂದ ಬರ್ತಾರೆ ಆ ಜನರಿಗೆಲ್ಲ ಸಿಗಬೇಕು ಅಂತೇಳಿ ಅದು ಸದ್ಯಕ್ಕೆ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ಕಂಪ್ಲೇಂಟ್ಸು. ಮತ್ತು ಭಾಳಷ್ಟು ಜನರ ಬೇಡಿಕೆ ಕೂಡ ಹೊಸದಾಗಿ ಆಸ್ಪತ್ರೆ ಕಟ್ಕೊಡಿ ಅಂತ ಹೇಳ್ತಾಯಿದ್ರು. ಅದಕ್ಕಾಗಿ ನಾವು ಊರಿನ ಹೊರಗೆ ಆಸ್ಪತ್ರೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಆದರೆ ಇದನ್ನೇ ಸಲಹೆಗಳು ಬಂತು, ಇದನ್ನೇ ಕಟ್ಟಡವನ್ನು ಆಗಿದ್ರೂ ಶಿಥಿಲ ಆಗಿದೆ, ಅದನ್ನು ಹೊಡೆದಾಕಿ ಇಲ್ಲೇ ಕಟ್ಬೋದು ಅಂತೇಳಿ. ಅದಕ್ಕೆ ನಾವು ಈ ಮೈನಿಂಗ್ ಇದರಲ್ಲಿ ಹಣದಲ್ಲಿ ಇದನ್ನು 130 ಕೋಟಿ ಎಸ್ಟಿಮೇಟ್ ಮಾಡಿ ಅದರ ಅಪ್ರೂವಲ್ಸ್ ಎಲ್ಲ ತೊಗೊಂಡು ಇವತ್ತು ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಅಡಿಗಲ್ಲು ಹಾಕಿ ಹೋಗಿದ್ದರು. ಅದರ ಕಟ್ಟಡದ ಈಗ ಡೆಮಾಲಿಷನ್ ಇವತ್ತಿನಿಂದ ಪ್ರಾರಂಭ ಮಾಡಿ 18 ತಿಂಗಳೊಳಗಾಗಿ ಇದನ್ನು ಕಟ್ಟಬೇಕು, ಪೂರ್ತಿ ಮಾಡಿ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ಅದಕ್ಕೂ ಮುಂಚೆ ಆದರೆ ಇನ್ನೂ ಒಳ್ಳೆಯದು. ಒಂದು ಮಾಡರ್ನ್ ಫೆಸಿಲಿಟಿ ಎಲ್ಲ ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಆರೋಗ್ಯ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಬದಲಾವಣೆಗಳಾಗಿದೆ. ಇಡೀ ದೇಶದಲ್ಲೂ ಆಗಿದೆ, ಬೇರೆ ಬೇರೆ ದೇಶಗಳಲ್ಲೂ ಆಗಿದೆ. ಅದೇ ರೀತಿ ನಮ್ಮಲ್ಲೂ ಕೂಡ ಆಗಬೇಕು, ಒಂದು ಮಾಡರ್ನ್ ಫೆಸಿಲಿಟೀಸು ಇಲ್ಲಿ ಆಗಬೇಕು ಅಂಥೇಳಿ ಇದನ್ನು ಮಾಡ್ತಾಯಿದ್ದೀವಿ. ಸ್ವತಂತ್ರ ಪೂರ್ವದ ಕಟ್ಟಡ ಸರ್, ಒಂದಷ್ಟು ಕಲ್ಲುಗಳು ಇದೆಲ್ಲ ಭಾಳ ಯೋಚನೆ ಮಾಡಿದ್ದೀವಿ, ಭಾಳ ಚರ್ಚೆ ಆಗಿದೆ. ಏಕಾಏಕಿಯಾಗಿ ಏನು ನಾವು ಇದನ್ನು ತೀರ್ಮಾನ ಮಾಡಿಲ್ಲ, ಭಾಳಷ್ಟು ಚರ್ಚೆಯಾಗಿ ಇದನ್ನು ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ತೊಗೊಂಡಿದ್ದೇವೆ. ಅದೇ ಅಲ್ಲಿರ್ತಕ್ಕಂಥ ಮೆಟೀರಿಯಲ್ಸ್ ಏನಿದೆ ಅದು ಸೈಜ್ಗಲ್ಲು ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ಳೋಣ ಕನ್ಸ್ಟ್ರಕ್ಷನ್ಸಲ್ಲಿ ಅಂತ ಹೇಳಿದ್ದೇವೆ. ಎಸ್, ಸೂರಜ್ ಹೆಗ್ಡೆ ನಮ್ಮ ಪ್ರಸ್ತುತ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಸಮಿತಿಯ ಉಪಾಧ್ಯಕ್ಷರಾಗಿದ್ದರು. ಅವರು ನಮ್ಮ ಪಕ್ಷದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿ ರಾಜ್ಯದಲ್ಲಿ, ಅನಂತರ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯಾಗಿ ತಮಿಳುನಾಡು ಉಸ್ತುವಾರಿಯನ್ನು ಕೊಟ್ಟಿದ್ದರು ಅವರಿಗೆ. ಭಾಳ ದುರದೃಷ್ಟಕರ. ನನಗಂತೂ ಭಾಳ ಚಿಕ್ಕ ಹುಡುಗನಿಂದ ನಾನು ನೋಡಿದ್ದೇನೆ ಅವರನ್ನು. ನನಗೆ ದೇವರಾಜ್ ಅರಸು ಮೊಮ್ಮಗ, ಅವರ ಕುಟುಂಬದವರಾಗಿ ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿ ಬೆಳ್ಕೋಬೋದು ಅಂಥೇಳಿ ನಾವೆಲ್ಲ ಅವರಿಗೆ ಪ್ರೋತ್ಸಾಹ ಮಾಡ್ತಾಯಿದ್ದು. ನನಗಂತೂ ಭಾಳ ನೋವಾಗಿದೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಅವರ ಕುಟುಂಬ ವರ್ಗದವರಿಗೆ ಆ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮೆಲ್ಲರಿಗೂ ಕೂಡ ಭಾಳ ನೋವಾಗಿದೆ, ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಆಗಿದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇಲ್ಲ, ಅದು ನಾವು ಅವರನ್ನೆಲ್ಲ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಲ್ಯಾಂಡ್ ಅಕ್ವಿಸಿಷನ್ನು ಏನು ಪ್ರೊಸೀಡಿಂಗ್ಸ್ ಇತ್ತು ಅದು ಸ್ವಲ್ಪಕ್ಕೆ ಸ್ಥಗಿತ ಆಗಿತ್ತು, ಅದನ್ನು ಈಗ ಶೀಘ್ರವಾಗಿ ಮಾಡಿ ಅಂಥೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೀಡಿಂಗ್ಸನ್ನು ಮುಂದುವರಿಸ್ತೇವೆ, ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತೇವೆ. ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರಿಗೆ, ರೈತ ಸಮುದಾಯದಲ್ಲಿರ್ತಕ್ಕಂಥ ಜನರಿಗೆ ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವೇ ಕೂಡ ನೀವು ಕೂಡ ವಿರೋಧ ವ್ಯಕ್ತಪಡಿಸಿದ್ರಿ ಬೇಡ ಅಂತ. ಇಲ್ಲ, ನಾನು ಈಗ ಸರ್ಕಾರದ ತೀರ್ಮಾನ ಅಂತ ಹೇಳಿದ್ದೆ. ನಾನು ವೈಯಕ್ತಿಕವಾಗಿ ಏನಾರು ಇರ್ಬೋದು. ಸರ್ಕಾರದ ತೀರ್ಮಾನ ಆದಾಗ ನಾವು ಸರ್ಕಾರದಲ್ಲಿ ಇದ್ದುಕೊಂಡು ಅದನ್ನು ವಿರೋಧ ಮಾಡೋಕ್ಕಾಗುತ್ತಾ? ಸರ್ಕಾರದ ತೀರ್ಮಾನ ಅದು. ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಒತ್ತಾಯ ರಾಜ್ಯದಲ್ಲಿ. ಇಲ್ಲ, ಅವರು ಒಬ್ಬ ಸಮರ್ಥ ನಾಯಕ, ವಿಶೇಷವಾಗಿ ಮೈನಾರಿಟಿ ಸಮುದಾಯದಲ್ಲಿ ಸಮರ್ಥ ನಾಯಕ. ಅವರಿಗೆ ಯಾವ ಕಾರಣಕ್ಕೆ ಅವರಿಗೆ ಮೊದಲನೇ ಕಂತಿನಲ್ಲಿ ತಪ್ಪಿದೆಯೇ ಅದು ನಮಗೆರಿಗೂ ಮಾಹಿತಿ ಇಲ್ಲ. ಆದರೆ ಎರಡನೇ ಕಂತಿನಲ್ಲಾದರೂ ಕೂಡ ಅವರಿಗೆ ಕೊಡಿ ಅಂತೇಳಿ ಇಡೀ ರಾಜ್ಯದಲ್ಲಿ ಬೇಡಿಕೆ ಕೊಟ್ಟಿದ್ದಾರೆ. ನಮ್ಮ ವರಿಷ್ಠರು ಅದನ್ನು ಪರಿಗಣಿಸ್ತಾರೆ ಅಂತ ಅಂದ್ಕೊಳ್ತೇನೆ. ಒಬ್ಬ ಸಮರ್ಥ ಸಚಿವ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದರಿಂದ ಅವರಿಗೆ ಕೊಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಎರಡನೇ ಪಟ್ಟಿ ಯಾವಾಗ ಸರ್, ಯಾವತ್ತು ಬಿಡುಗಡೆ ಸಚಿವ ಸಂಪುಟ ವಿಸ್ತರಣೆ? ಶೀಘ್ರವಾಗಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾನು ಡೆಲ್ಲಿಗೆ ಹೋಗಬೇಕು, ಹೋಗಿ ಧನ್ಯವಾದಗಳನ್ನು ಹೇಳಿ ಬರಬೇಕು. ನಮ್ಮ ವರಿಷ್ಠರುಗಳಿಗೆಲ್ಲ ನನಗೆ ಉಪಮುಖ್ಯಮಂತ್ರಿ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಿ ಬರ್ತೇನೆ. ಥ್ಯಾಂಕ್ ಯು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.